ಆರೋಪ ಮಾಡಿದ್ದಾರೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀವಿ? ಇವ್ರು ತಗೊಂಡು ಅಭ್ಯಾಸ ಇರಬೇಕು. ಅವ್ರು 40 ಇತ್ತು, ಅವ್ರದ್ದು 40 ಅಂತ ಹೇಳ್ತಾರೆ. ಹೌದಾ? ಪಾಪ ಅವ್ರಿಗೆ ಮೋದಿಯವರು ಏನಾದ್ರು ಅಭಿವೃದ್ಧಿ ಕಾರ್ಯ ಮಾಡಿರಿ, ಇಂಡಸ್ಟ್ರೀಸ್ ಡೆವಲಪ್ ಮಾಡಿ, ಉದ್ಯೋಗಗಳ ಕೊಡಿ ಯುವಕರಿಗೆ ಅಂತ ಒಂದು ಹುದ್ದೆ ಕೊಟ್ಟಾರೆ. ಅದನ್ನು ಬಿಟ್ಟುಬಿಟ್ರು ಇಲ್ಲಿ ಯಾರು ಅವ್ರ ಬಗ್ಗೆ ಟೀಕೆ ಮಾಡೋದು, ಇವ್ರ ಬಗ್ಗೆ ಟೀಕೆ ಮಾಡೋದು, ಇನ್ನೇನೋ ಆಗದೇ ಇರುವಂಥದ್ದು ನಾನು ಮಾಡ್ತೀನಿ ಅನ್ನೋದು, ಇದನ್ನು ಮಾಡ್ಕೊಂಡು ಕಾಲಹರಣ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ. ಹೇಳೋದಕ್ಕೂ ವೆಯ್ಟ್ ಇರಬೇಕು. ಒಂದು ಮಾತಾಡಿದ್ರೆ ಅದಕ್ಕೆ ಬೆಲೆ ಸಿಗಬೇಕು. ಏನೋ ಒಂದು 2% 5% ಇರಬೇಕು ಸುಳ್ಳು. 100ಕ್ಕೆ 200% ಸುಳ್ಳು ಹೇಳ್ಬಿಟ್ರೆ ಏನು ಮಾಡೋದು? ಆ ಥರ ಯಾವುದೂ ಇಲ್ಲ ಸರ್. ಕಮಿಷನ್ ಅಂಥ ವ್ಯವಹಾರನೇ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗೆಲ್ಲ ಹಿಂದೆ ಇವ್ರು ಮಾಡಿ ಅಭ್ಯಾಸ ಆಗ್ಬಿಟ್ಟು ಅದನ್ನು ಬೇರೆಯವ್ರ ಮೇಲೆ ಗುರುತಿಸ್ತಾರೆ ಸರ್. ಬಸ್ BJP ಅವ್ರ ಚಾಳಿನ ಇಲ್ಲಿ ಹೇಳ್ತಾ ಇದ್ದಾರೆ. ಬಸ್ ದರ ಹೆಚ್ಚಳ ಕೂಡ ಲೆವಡಿ ಮಾಡಿದ್ದಾರೆ ಸರ್, ಅದನ್ನು ಕೂಡ ಹೆಚ್ಚಳ ಮಾಡಿರೋದು ಸರ್ಕಾರ. ನೋಡಿ, ಏನು ಲೈಫ್ ಲಾಂಗ್ 16 ವರ್ಷ ಬಸ್ ದರ ಏರಿಕೆ ಮಾಡದೆ ಹೋದರೆ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಪ್ರತಿಯೊಂದು ಸಂಬಳಗಳು ಏರಿಕೆ ಆಗ್ತಾ ಇರ್ತದೆ, ಖರ್ಚು ಮೇಂಟೆನೆನ್ಸ್ಗಳು ಏರಿಕೆ ಆಗ್ತಾ ಇರ್ತದೆ. ಬಸ್ ದರ ಏರಿಕೆ ಮಾಡಿದ್ರೆ ಹೆಂಗೆ ಸಂಸ್ಥೆ ನಡೆಸ್ಲಿಕ್ಕೆ ಸಾಧ್ಯ ಆಗ್ತದೆ? ಹಾಲಿನ ದರ ಕೂಡ ಜಾಸ್ತಿ ಮಾಡ್ತಿದ್ದಾರೆ. ಹಾಲಿನ ದರ ರೈತರಿಗೂ ಈಗಾಗಲೇ ಜಾಸ್ತಿ ಮಾಡಿದ್ದಾರೆ. ಜನಸಾಮಾನ್ಯರಿಗೆ ಕಷ್ಟ ಹೊರೆಯಾಗ್ತಾ ಇದೆ ಅಂತ ಒಂದು ಈಗ ನೋಡಿ, ಸರ್ಕಾರ ಎಲ್ಲಾನು ಜಾಸ್ತಿ ಮಾಡ್ತಾ ಇದೆ. ನಮಗೆ ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ದುಬಾರಿ ಆಗ್ತವೆ, ಬೆಲೆಗಳು ಹೆಚ್ಚಾಗ್ತವೆ, ಖರ್ಚುಗಳು ವೆಚ್ಚಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಅನಿವಾರ್ಯತೆ ಆದಾಗ ಮಾಡಲೇಬೇಕಾಗ್ತದೆ. ಅದನ್ನು ಶಿವರಾಯ ಸ್ವಾಮಿ ಅವರು ಮಾಂಸಗೊಳಿಸಿದ್ದಾರೆ. ಅಂದರೆ ಮಾಂಸಕ್ಕೆ ಅಂದರೆ ಅವರು ಅಲ್ಲ ಅದು ಅವರು ಎಲ್ಲರೂ ಇರ್ತದೆ. ವರದಿ ಅಂದರೆ ಅವ್ರು ಹೇಳಿದ್ದು ಸುಮ್ಮನೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅಷ್ಟೇ. ಏನು ಮಾಂಸ ಜಾಸ್ತಿ ಆದಾಗ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಮಾಂಸ ತಗೋತೀರಿ, ಇಲ್ಲಿ ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ಕಾಮೆಂಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಮಾಂಸ ತಿನ್ನೋನು 600 ಕೂಲಿ ಮಾಡೋನು 200 ರೂಪಾಯಿ ಕೊಟ್ಟು ಚಿಕನ್ ಆದ್ರೂ ತಿಂತಾನೆ. ಅದ್ರ ಬಗ್ಗೆ ಹೋಲಿಕೆ ಮಾಡೋ ಆಹಾರ ಪದಾರ್ಥ ಅಲ್ಲ ಅಂದರೆ ಆ ವಿಚಾರದಲ್ಲಿ ಯಾರು ನೀವೇನು ಕೇಳೋದೇ ಇಲ್ಲ, ಇದನ್ನು ಮಾತ್ರ ವಿಷಯನ ರೈಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಅಷ್ಟೇ, ಏನು ಹೋಲಿಕೆ ಮಾಡಿಲ್ಲ. ಓಕೆ ಸರ್.